ಶನಿವಾರ ನಮ್ಮ ಮನೆಯವರು ರಜೆ ಹಾಕಿದ್ರು. ಮಕ್ಕಳು ಕೂಡ ಸ್ಕೂಲಿಂದ ಬಂದು ಒಂದು 5 ನಿಮಿಷಕ್ಕೆಲ್ಲ ಜೋರು ಮಳೆ ಬಂದಾಗ ಏನಾದರೂ ತಿನ್ನಬೇಕು ಅನ್ಸೋದು ಎಲ್ಲರಿಗೂ ಇರುತ್ತೆ. ಮಾಮೂಲಿ ಚರ್ಮುರಿ ತಿಂತೀವಿ. ಅದೇ ಚರ್ಮುರಿನ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಬಿಸಿಯಾದ ಎಣ್ಣೆಗೆ ಜೀರಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜಜ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಕಡಲೆಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಸಣ್ಣಗೆ ಹೆಚ್ಕೊಂಡಿರುವಂಥ ಟಮಾಟೆ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಆಮೇಲೆ ಅದಕ್ಕೆ ಧನಿಯಾ ಪುಡಿ, ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-1.5 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ ಈ ಥರ ಗೊಜ್ಜಿನ ಥರ ಬರುತ್ತೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ 2 ಟೀ ಸ್ಪೂನ್ ಎಣ್ಣೆನ ಹಾಕಿ ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ದಪ್ಪ ಅವಲಕ್ಕಿನ ಹಾಕಿ ನಿಧಾನಕ್ಕೆ ಅವನಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೆ ಹುರಿದು ತೆಗೆದಿಟ್ಕೊಳ್ಳೋಣ. ಅವಲಕ್ಕಿ ತಣ್ಣಗಾದ್ಮೇಲೆ ಅದರ ಜೊತೆ ನಾವೇನು ಚರ್ಮುರಿಗೆ ಹಾಕೋ ಪುರಿ ಇದೆಯಲ್ವಾ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ತಟ್ಟೆನಲ್ಲಿ ಎರಡನ್ನೂ ಹಾಕಿ ಮಾಡಿಟ್ಕೊಂಡಿರೋ ಅಂಥ ಪಲ್ಯನ ಅದ್ರ ಮೇಲೆ ಹಾಕಿ ಸಣ್ಣಗೆ ತುರಿದಿರೋ ಅಂಥ ಕ್ಯಾರೆಟು, ಈರುಳ್ಳಿ, ಸಣ್ಣಗೆ ಕಟ್ ಮಾಡಿರೋ ಅಂಥ ಮೂಲಂಗಿ, ನಿಮಗೆ ಬೇಕು ಅಂದರೆ ಕೊತ್ತಂಬರಿ, ಮಿಕ್ಸರ್ ಏನು ಬೇಕಾದರೂ ಇದಕ್ಕೆ ಮೇಲೆ ಗಾರ್ನಿಷ್ಗೆ ಹಾಕ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಕಲ್ಸ್ಕೊಂಡು ತಿಂತಾಯಿದ್ರೆ ಮಳೆಗದಕ್ಕೂ ಸೂಪರಾಗಿತ್ತು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ.